ಶಿವರಾಮ್ ಅವರು ಅಂದ್ರೆ ಮಗು ಇದ್ದಂಗೆ, ಅವ್ರ ಮನಸ್ಸು ಅಷ್ಟು ಮಗುನ್ ಥರ. ಅದಕ್ಕೆ ಹತ್ತಿರದಿಂದ ಕಂಡಿದ್ದೀನಿ, ನಮ್ಮನೆ ಪಕ್ಕದಲ್ಲಿ 25 ವರ್ಷದಿಂದ ನಾವಿಂದ ಸೇರಿದ್ದೀವಿ. ಅದರಿಂದ ನಮಗೆ ಅವ್ರೊಂಥರ ತಮ್ಮನ ಅಂದ್ಕೊಳ್ಳಿ, ನಮ್ಮ ರಿಲೇಷನ್ ಅಂತ ಅಂದ್ಕೊಳ್ಳಿ. ಕಿರಿಯರ ಪ್ರತಿಭೆಯನ್ನು ಗುರುತಿಸಿ ಬೆಳೆಸಿದವರು, ಸ್ನೇಹ ವಿಶ್ವಾಸಗಳಿಗೆ ಪ್ರತಿರೂಪರಾದವರು. ನಿವೃತ್ತಿ ಎಂಬುದು ಕೇವಲ ವೃತ್ತಿ ಬದುಕಿಗಷ್ಟೇ, 60 ಎಂಬುದು ಬರೀ ಸಂಖ್ಯೆಯಷ್ಟೇ. ಇಲ್ಲಿಯವರೆಗೂ ನೀವು ನಡೆದದ್ದೇ ದಾರಿ, ಇಲ್ಲಿಯವರೆಗೂ ನೀವು ನಡೆದದ್ದೇ ದಾರಿ. ಕಾಯಿಲಿ ಮುಂದೆಯೂ ಆ ಭಗವಂತ ಅನವರತ ಕೃಪೆ ದೋನಿ, ಕಾಯಿಲಿ ಮುಂದೆಯೂ ಆ ಭಗವಂತ ಅನವರತ ಕೃಪೆ ದೋನಿ. ಹೃದಯ ತುಂಬಿ ಬಂದಿದೆ, ಬೀಳ್ಕೊಡಲೇಬೇಕಿದೆ, ಹೃದಯ ತುಂಬಿ ಬಂದಿದೆ, ಬೀಳ್ಕೊಡಲೇಬೇಕಿದೆ. ಮಾರ್ಗದರ್ಶನ ನಮಗೆ ನಿರುತವೂ ಅಗತ್ಯವಿದೆ, ಮಾರ್ಗದರ್ಶನ ನಮಗೆ ನಿರುತವೂ ಅಗತ್ಯವಿದೆ. ಸಿಗಲಿ ಸುಖ ಶಾಂತಿ ಆನಂದ ಆರೋಗ್ಯ ಪೂರ್ಣ ಆಯಸ್ಸು, ಸಿಗಲಿ ಸುಖ ಶಾಂತಿ ಆನಂದ ಆರೋಗ್ಯ ಪೂರ್ಣ ಆಯಸ್ಸು. ಎಂದೇ ಆ ದೇವನಲ್ಲಿ ಬೇಡುತ್ತಿದೆ ನನ್ನ ಮನಸ್ಸು, ಎಂದೇ ಆ ದೇವನಲ್ಲಿ ಬೇಡುತ್ತಿದೆ ನನ್ನ ಮನಸ್ಸು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಜಯಶ್ರೀ ಶಿವರಾಮ್. ಅವರು ಕಳೆದ 32 ಅವರು ಶಿಕ್ಷಣ ಇಲಾಖೆಯಲ್ಲಿ 32 ವರ್ಷ 2 ತಿಂಗಳು ಸೇವೆಯನ್ನು 18 ಸ್ಥಳಗಳಲ್ಲಿ ಎಲ್ಲ ಮಜಲುಗಳಲ್ಲೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾನು ಸಪೋರ್ಟಿಗೆ ಆಗಿದ್ದೀನಿ. ಅವರು ಅಷ್ಟೇ ನಮ್ಮ ಸಂಸಾರದಲ್ಲಿ ಭಾಳ ಅಚ್ಚುಕಟ್ಟಾಗಿ ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಸಂಸಾರದಲ್ಲಾಗಲಿ ಭಾಳ ಉನ್ನತ ಸ್ಥಾನದಲ್ಲಿ ನಮ್ಮನ್ನೆಲ್ಲ ಇದು ಮಾಡಿಕೊಂಡು ತೊಗೊಂಡೋಗಿದ್ದಾರೆ. ಅವರಿಗೆ ಒಂದು ಕೃತಜ್ಞತೆಯನ್ನು ಇವತ್ತೆಲ್ಲ ಸೇರಿ ಅವರ ಅಭಿಮಾನಿಗಳು ಅವರ ಅಸಿಸ್ಟೆಂಟ್ಲಾಗಲಿ, 1ನೇ ದರ್ಜೆ ಅಧಿಕಾರಿ ಇದಾಗಲಿ ಅಥವಾ 4ನೇ ದರ್ಜೆಯ ವರ್ಗದ ಅಧಿಕಾರಿಗಳು ಯಾರನ್ನೇ ಆದ್ರೂ ಅವರು ತಮ್ಮ ಮಕ್ಕಳ ಥರ ಅವ್ರು ನೋಡ್ಕೊಂಡಿದ್ದಾರೆ. ಯಾರನ್ನು ಭೇದ ಭಾವ ಮಾಡದೆ, ಈವನ್ ಹೇಳಬಾರ್ದು, 4ನೇ ಹಂತದ ಇವರು ಸಿಬ್ಬಂದಿನೂ ಅವರು ತಮ್ಮ ಮಕ್ಕಳ ಥರ ನೋಡಿಕೊಂಡು ಬೆಳೆಸಿದ್ದಾರೆ. ಅದನ್ನು ಹೇಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅವರು ಶಿಕ್ಷಣ ನಮ್ಮಿಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಸಂಸಾರನ, ನಂದು ಪ್ರೊಫೆಷನನ್ನು ಸ್ವಲ್ಪ ಸೊಸೈಟಿ ಕೇಸ್ಗಳು ನೋಡಿಕೊಂಡು ಈ ಥರ ಇದು ಮಾಡಿಕೊಂಡು, ಮತ್ತು ಅವರಿಗೆ ಹೆಚ್ಚು ಅವ್ರ ಅಧಿಕಾರ, ಅವರಿಗಾದರೆ ನಿವೃತ್ತಿ ಇದೆ, ನಮಗೇನಿರಲ್ವಲ್ಲ. ಸೊ ನಾವು ಯಾವಾಗ ಬೇಕಾದರೂ ನಮ್ಮ ಪ್ರೊಫೆಷನ್ ಶುರು ಮಾಡ್ಬೋದು, ನಮ್ಮ ವೃತ್ತಿನ ಮಾಡ್ಬೋದು. ಫಸ್ಟು ಮಕ್ಕಳು ಇಂಪಾರ್ಟೆಂಟು, ಮಕ್ಕಳದ್ದು ಭವಿಷ್ಯ ಇಂಪಾರ್ಟೆಂಟು. ಹಾಗಾಗಿ ನಾನು ಅವ್ರ ಜೊತೆಗೆ ನನ್ನ ಮಕ್ಕಳನ್ನ ಅವರು ಒಂದು ಉನ್ನತ ಸ್ಥಾನಕ್ಕೆ ಬರೋಂಗೆ ಅವರಿಗೆ ನಾನು ನನ್ನ ಕೈಯಲ್ಲಿ ಆದಷ್ಟು ನಾನು ನನ್ನ ಕರ್ತವ್ಯನ ನಿಭಾಯಿಸಿದ್ದೀನಿ ಅಂತ ಅಂದ್ಕೊತೀನಿ. ಭಾಳ ಖುಷಿಯಾಗುತ್ತೆ. ವೃತ್ತಿಯಲ್ಲಷ್ಟೇ ನಿವೃತ್ತಿಯವರು. ಈಗ ಹೊಸ ಜೀವನ ಶುರು ಮಾಡ್ತೀವಿ ನಾವಿಬ್ರು. ಎಲ್ಲರೂ ಹೇಳ್ತಿದ್ರು ಹೆಂಡ್ತಿ ಚೆನ್ನಾಗಿ ನೋಡ್ಕೊಪ್ಪ ಅಂತ. ಖಂಡಿತ ಅವರು ನನ್ನನ್ನು ನೋಡ್ಕೋಬೇಕು ಆಯಿತಾ. ಇಷ್ಟು ವರ್ಷನೂ ಅವ್ರು ನೋಡ್ಕೊಂಡಿದ್ದಾರೆ. ಈಗಲೂ ಅವರಿಗೆ ಅಧಿಕಾರ ಆಯಿತಾ. ಅವರು ಎಲ್ಲ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಇಂಥ ಗಂಡ ಸಿಗ್ಬೇಕಾದ್ರೆ ನಾನು ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ನಾನು. ನನ್ನ ಹೆಸರು ಭಾರತಿ ಶಾಸ್ತ್ರಿ ಅಂತ ಹೇಳಿ. ಶಿವರಾಮು ಸರ್ ಅವರು ಮೈಸೂರು ಉತ್ತರ ವಲಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದಾಗ ನಾನು ಅವರ ಕೈ ಕೆಳಗೆ ಕಚೇರಿಯಲ್ಲಿ ಶಿಕ್ಷಣ ಸಂಯೋಜಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಇವತ್ತು ಅವರು ರಾಜ್ಯ ಮಟ್ಟದ ಅಧಿಕಾರಿಯಾಗಿ ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ಅತ್ಯಂತ ಜನಾನುರಾಗಿಯಾದಂತಹ ಅಧಿಕಾರಿಗಳು, ಸ್ನೇಹಮಯಿಯಾದಂತಹ ಅಧಿಕಾರಿಗಳು. ಅವರಿಗೆ ಅಧಿಕಾರಿ ತಾನು ಅನ್ನುವಂಥ ಯಾವುದೇ ಗತ್ತು ಗಮ್ಮತ್ತು ಇರಲಿಲ್ಲ. ತಮ್ಮ ಕೈ ಕೆಳಗಿನ ಎಲ್ಲ ಕೆಲಸಗಾರರಿಗೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡ್ತಾ ಇದ್ದರು. ಹಾಗೆ ತಪ್ಪುಗಳು ಕಂಡು ಬಂದಲ್ಲಿ ಅಷ್ಟೇ ಕಠಿಣವಾಗಿ ಕೂಡ ಬುದ್ಧಿವಾದವನ್ನು ಹೇಳ್ತಾ ಇದ್ದರು. ಮೈಸೂರು ಉತ್ತರ ವಲಯದ ಒಂದು SSLC ರಿಸಲ್ಟ್ಗೋಸ್ಕರ ಕೂಡ ಅವರು ಸಾಕಷ್ಟು ಶ್ರಮಿಸಿ ವಿಭಿನ್ನ ಕಾರ್ಯಕ್ರಮಗಳನ್ನು ಕೂಡ ತಮ್ಮ ಅಧಿಕಾರಾವಧಿಯಲ್ಲಿ ಹಾಕಿಕೊಂಡಿದ್ದರು. ಒಬ್ಬ ದಕ್ಷ ಹಾಗೂ ನಿಸ್ಪೃಹ ಅಧಿಕಾರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ಅಂತಹ ನಮ್ಮ ನೆಚ್ಚಿನ ಅಧಿಕಾರಿಗಳು ನಿವೃತ್ತಿ ಆಗ್ತಾ ಇದ್ದಾರೆ. ಅವರ ನಿವೃತ್ತಿ ಜೀವನ ಸಮೃದ್ಧಿಯಿಂದ ಕೂಡಿರಲಿ, ಶಾಂತಿ ಸಂತೋಷದಿಂದ ಕೂಡಿರಲಿ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ